ಅಲ್ಲಿ ಹಿರಿಯೂರಲ್ಲಿ ಅಲ್ಲಿ ಸಬ್ ನರ್ಸರಿ ಸರ್ ಮತ್ತೆ ಇಲ್ಲಿ ಅಲ್ಲಿ ಡಂಪ್ ಆಗುತ್ತೆ. ಟೋಟಲ್ ನಮ್ಮ 6 ನರ್ಸರಿ ಇದೆ. ನರ್ಸರಿ ಎಲ್ಲಾ ಕಡೆನೂ ಸೈಜ್ ಆರಿಸಿ ಸರ್ ಈ ತರ ಸ್ಮಾಲ್ ಎಲ್ಲ ತೆಗಿತೀವಿ. ಸರ್ ಈ ತರ ಸೈಜ್ ಎಲ್ಲ ತಗೊಂಡು ಮತ್ತೆ ಒಂದೊಂದು ಪೀಸ್ ನಾಟಿ ಮಾಡಿ. ಎಷ್ಟು ವೆರೈಟಿ ಇದೆ ಸರ್ ಇದರಲ್ಲಿ? ಇದರಲ್ಲಿ 4-5 ವೆರೈಟಿ ಇದೆ ನಮ್ಮಲ್ಲಿ. ನಿಮ್ಮಲ್ಲಿ 5 ವೆರೈಟಿ? ನಮ್ಮಲ್ಲಿ 5 ವೆರೈಟಿ ಇದೆ. ಮಲೇಷಿಯನ್ ಡಾರ್ಕ್ ಬಿಟ್ಕೋಬೇಕಂದ್ರೆ ನೀವು 2 ಗುಂಡಿ ಹೊಡೆದು ಅದಕ್ಕೆಲ್ಲ ಗೊಬ್ಬರ, ದಣ್ಣಿ ಗೊಬ್ಬರ ಇಲ್ಲ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಹಾಕ್ಬೋದು, ಏನಾಗಲ್ಲ. ಅದನ್ನ ಹಾಕಿ ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಪ್ರೋಗ್ರಾಮ್ಗೆ ಸ್ವಾಗತ. ನಾವು ಕೆಲವು ಒಂದು 7-8 ದಿವಸಗಳ ಹಿಂದೆ ಅರುಣ್ ನರ್ಸರಿ ಅವ್ರದ್ದು ಒಂದು ತೆಂಗಿನ ಸಸಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಬಹಳಷ್ಟು ಜನ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಅದು ಒಂದ್ ಸ್ವಲ್ಪ ಪ್ಲಾಟ್ ವಿಸಿಟ್ಗಳನ್ನೆಲ್ಲ ತೋರಿಸ್ರಿ ಅಂತಂದು. ಅದೇ ರೀತಿ ಪ್ಲಾಟ್ ವಿಸಿಟ್ಗೆ ಬಂದಿದ್ವಿ. ಈ ತರ ಇವತ್ತು ಅವ್ರು ಸರ್ ಇದ್ದಾರೆ. ಅವರು ಯಾವ ತರ ನಾಟಿ ಮಾಡ್ತಾರೆ, ಫಸ್ಟ್ ಯಾವ ತರ ಕ್ರಾಸಿಂಗ್ ಮಾಡ್ತಾರೆ, ಯಾವ ತರ ಸಸಿಗಳನ್ನ ಬೇಡ ಇದನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅವ್ರನ್ನ ಸ್ವಲ್ಪ ಇದನ್ನ. ಸರ್ ನಮಸ್ಕಾರ. ನಮಸ್ಕಾರ. ಒಂದು ವಿಡಿಯೋ ಮಾಡಿದ್ದು ಚೆನ್ನಾಗಿದೆ ಸರ್. ಅದೇ ರೀತಿ ನೀವು 5 ಡೇಸ್ ಬ್ಯಾಕ್ ಬಂದಿದ್ರಲ್ಲ ಅವ್ರು. ಸರ್ ಅವತ್ತು ಬಂದಿದ್ದಿಲ್ಲ ಅದು. ಹಾಗಾಗಿ ಈಗ ನೀವು ತೆಂಗಿನ ಸಸಿನ ಯಾವ ತರ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ರೈತರ ಮಾಹಿತಿ ಹೇಳಿ ಸರ್. ಖಂಡಿತ ಹೇಳ್ತೀವಿ ಸರ್. ಇದು ನಮ್ದು ತೋಟ. ಇದು ಮದರ್ ಪ್ಲಾಂಟ್ಸ್ ಇಲ್ಲೇ ನೋಡ್ಬೋದು ನೀವು. ಸರ್ ಅಲ್ಲಿ ಹಿರಿಯೂರಲ್ಲಿ ಅಲ್ಲಿ ಸಬ್ ನರ್ಸರಿ ಸರ್ ಮತ್ತೆ ಇಲ್ಲಿ ಅಲ್ಲಿ ಡಂಪ್ ಆಗುತ್ತೆ. ಟೋಟಲ್ ನಮ್ಮ 6 ನರ್ಸರಿ ಇದೆ. ಎಲ್ಲಾ ಕಡೆನೂ ಸಪ್ಲೈ ಆಗುತ್ತೆ. ಮತ್ತೆ ಎಲ್ಲ ಔಟ್ ಸೈಡ್ ಕೂಡ ಕಳಿಸ್ತೀವಿ. ಇಲ್ಲಿಂದ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಈ ಕಡೆ ಸೈಡ್ ಗೆಲ್ಲ ಹೋಗುತ್ತೆ. ಇಲ್ಲಿಂದ ಇಲ್ಲಿ ಮದರ್ ಪ್ಲಾಂಟ್ ನೀವು ಇಲ್ಲಿ ನೋಡ್ಬೋದು. ಎಲ್ಲ ತೋರಿಸ್ತೀನಿ ಇದರಲ್ಲಿ. ಸರ್ ಈಗ ಟೋಟಲ್ ಇದು ಎಷ್ಟಿದೆ ಇದೆ ಸರ್ ಇದರಲ್ಲಿ? ಇದೆಲ್ಲ ಟೋಟಲ್ 80 ಎಕರೆ ಪ್ಲಾಟ್ ಇದೆ. 80 ಎಕರೆ ಪ್ಲಾಟ್ ಅಲ್ಲಿ ಇದರಲ್ಲಿ 4 ತರ ವೆರೈಟಿ ಇದೆ. ಇದು ಟಿಪ್ ಟು ಟಾಲ್ ಇದೆ, ಮಲೇಷಿಯನ್ ಡಾರ್ಫ್ ಇದೆ, ಮತ್ತೆ ಮಲೇಷಿಯನ್ ಡಾರ್ಫ್ ಯೆಲ್ಲೋ, ರೆಡ್, ಗ್ರೀನ್ 3 ಕಲರ್ ಇದೆ. ಹೌದು, ಇಲ್ಲಿ ಸಿಗುತ್ತೆ. ಮತ್ತೆ COD ಸಿಗುತ್ತೆ, ಮತ್ತೆ DNT ಸಿಗುತ್ತೆ, ಡಾರ್ಫ್ ಅಂಡ್ ಟಾಲ್. ಓಕೆ ಸರ್. ಇದು ಯಾವ ತಳಿ ಸರ್? ಮತ್ತೆ ಇದರಲ್ಲಿ ಗಂಗಾ ಬೋಂಡಮು ಸಿಗುತ್ತೆ. ಗಂಗಾ ಬೋಂಡಮ್ ಇದು ಎಲ್ಲ ಯಾವ ತಳಿ ಸರ್? ಇದು ಇದೆಲ್ಲ ಮಲೇಷಿಯನ್ ಡಾರ್ಫ್ ಅಂಡ್ ಗ್ರೀನ್, ಯೆಲ್ಲೋ, ರೆಡ್ 3 ಮಿಕ್ಸ್ ಇದೆ. ಇದರಲ್ಲಿ 3 ಮಿಕ್ಸ್ ಮಾಡಿ ಈ ತರ ಕಾಯಿ ಎಲ್ಲ ಸಪ್ಲೈ ಮಾಡಿ ಈ ತರ ಮಣ್ಣಲ್ಲಿ ಹಾಕ್ತಿವಿ ಸಪ್ರೇಟ್. ಅದರಲ್ಲಿ ಈ ಸೈಜ್ ಆರಿಸ್ತೀವಿ. ಈ ತರ ಸ್ಮಾಲ್ ಎಲ್ಲ ತೆಗಿತೀವಿ. ಈ ತರ ಸೈಜ್ ಎಲ್ಲ ತಗೊಂಡು ಮತ್ತೆ ಒಂದೊಂದು ಪೀಸ್ ನಾಟಿ ಮಾಡಿಸ್ತೀವಿ. ನಾಟಿ ಮಾಡಿಸಿದ್ಮೇಲೆ ಅದರಲ್ಲಿ ಕಲರ್ಸ್ ಯಾವ ತರ ಗೊತ್ತಾಗುತ್ತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇದೇ ಕಾಯಿನೇ ಈ ಪ್ಲೇಸ್ ಅಲ್ಲಿ ನಾಟಿ ಮಾಡ್ತೀವಿ. ಮತ್ತೆ ಅದು 4 ಮಂತ್ಸ್ ಆದ್ಮೇಲೆ ಈ ತರ ಬರುತ್ತೆ. ಇದರಲ್ಲಿ ಕಲರ್ಸ್ ಆರಿಸಿ ಇದರಲ್ಲಿ ಗ್ರೀನು ಮತ್ತೆ ಮಲೇಷಿಯನ್ ಡಾರ್ಫ್ ಗ್ರೀನು, ಯೆಲ್ಲೋ, ರೆಡ್ 3 ಕಲರ್ ಇದಾವಲ್ಲ, 3 ಕಲರ್ ಇದರಲ್ಲಿ ಇದೆ. ಇದರಲ್ಲಿ ಮತ್ತೆ ಕಲರ್ಸ್ ಚೇಂಜ್ ಮಾಡ್ತೀರಿ. ಈಗ ಅದು ಮೊಳಕೆ ಹೊಡೆದಾಗ ಗೊತ್ತಾಗುತ್ತೆ ಸರ್. ಮೊಳಕೆ ಬಂದ್ಮೇಲೆ ಗೊತ್ತಾಗೋದು. ಈಗ ಕಾಯಿಯಲ್ಲಿ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಬಿದ್ದಿರೋದು ಕಾಯಿಯಲ್ಲಿ ಈಗ 35 ವರ್ಷ 40 ವರ್ಷ ಆತರ ಇದೆ ನಮ್ಮಲ್ಲಿ ಮದರ್ ಪ್ಲಾಂಟ್ಸ್ ಎಲ್ಲ. ಅದರಲ್ಲಿ ಕೆಳಗಡೆ ಬಿದ್ದಿರೋದು ಮಾತ್ರ ಕಾಯಿ. ಇದು ಕೆಳಗಡೆ ಇವೆಲ್ಲ ನೀವು ಮೊಳಕೆ ಮಾಡ್ತೀರಿ. ಮೊಳಕೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್. ಅದು ಮೊಳಕೆ ಬರಕ್ಕೆ ಟೈಮ್ ಎಷ್ಟು ತಗಂತೆ ಸರ್? ಅದೆಲ್ಲ ಮೊಳಕೆ ಬರಕ್ಕೆ ಇದೆಲ್ಲ 4 ಮಂತ್ಸ್ ಪ್ಲಾಂಟ್ ಸರ್. ಇದು 4 ಮಂತ್ ಮೊಳಕೆ ನಾಟಿ ಮಾಡಿ ಇದು 4 ತಿಂಗಳದ್ದು ಮೊಳಕೆ ಮಾಡಿ 4 ತಿಂಗಳು. ಇದು ಒಂದ್ ಅಡಿ ಐತಿ. ಈಗ 1 ಅಡಿ ಇರುತ್ತೆ ಸರ್. ಈಗ 1 ಅಡಿ ಇರುತ್ತೆ. ಈಗ ಅದನ್ನೆಲ್ಲ ಸಪ್ರೇಟ್ ಮಾಡ್ತಿರಲ್ಲ? ಸಪ್ರೇಟ್ ಮಾಡೋದಂದ್ರೆ ಈಗ ಮಾಡಲ್ಲ. ಈಗ ಯಾರು ರೈತರಿಗೆ, ಈಗ ಫಾರ್ಮರ್ಸ್ ಬರ್ತಾರೆ, ಈಗೆಲ್ಲ ವ್ಯಾಪಾರಸ್ಥರು ಬೇಕು ಅಂತ ಅಂದ್ರೆ ನಾವ್ ಯಾವ ತರ ಮಾಡ್ತೀವಿ ಅಂದ್ರೆ, ಕಲರ್ ಮಲೇಷಿಯನ್ ಡಾರ್ಫ್ ಗ್ರೀನ್ ಬೇಕಾ, ಯೆಲ್ಲೋ ಬೇಕಾ, ರೆಡ್ ಬೇಕಾ ಅಂತ ಕೇಳ್ತೀವಿ. ಅವರು ಗ್ರೀನ್ ಬೇಕು ಅಂದ್ರೆ ಈ ಗ್ರೀನ್ ಎಲ್ಲ ಕೊಡ್ತೀವಿ. ಇದು ಗ್ರೀನ್ ಇದೆಲ್ಲ ಗ್ರೀನ್. ಮತ್ತೆ ಮಲೇಷಿಯನ್ ಡಾರ್ಫ್ ದಾಂಟ್ಲು ಯೆಲ್ಲೋ, ಇದು ನೋಡಿ, ಇದು ರೆಡ್ ಕಲರ್. ನೋಡಿ, ಈ ಸ್ಟೆಮ್ ಏನ್ ಕಲರ್ ಐತೋ ಆ ಕಲರ್ ಬರುತ್ತೆ. ಕಾಯಿನು ಅದೇ ಕಲರ್ ಬರುತ್ತೆ. ಇಲ್ಲಿ ನೋಡಿ, ಇದು ಎಲ್ಲೋ, ಈ ತರ ಗ್ರೀನ್. ಇದ್ರಲ್ಲೆಲ್ಲ 3 ಕಲರ್ ಮಿಕ್ಸ್ ಇದೆ. ಈಗ ನೀವು ಗ್ರೀನೇ ಬೇಕು ಅಂದ್ರೆ ಗ್ರೀನ್ ಸಪರೇಟ್ ಕೊಡ್ತೀವಿ. ಎಲ್ಲೋ ಬೇಕು ಅಂದ್ರೆ ಎಲ್ಲೋ ಸಪರೇಟ್ ಕೊಡ್ತೀವಿ. ರೆಡ್ ಬೇಕಾ ರೆಡ್ ಸಪರೇಟ್ ಕೊಡ್ತೀವಿ ಸರ್. ಈಗ ಅದೆಲ್ಲ ಕ್ರಾಸಿಂಗ್ ಯಾವ ತರ ಮಾಡ್ತೀರಿ ಸರ್ ನೀವು? ಕ್ರಾಸಿಂಗ್ ಮಾಡೋದು ಅಲ್ಲಿ ಒಂದು ಪ್ಲಾಂಟ್ ಇದೆ, ತೋರ್ಸಿನಿ ನಿಮ್ಗೆ ಯಾವ ತರ ಪ್ಲಾಂಟೇಶನ್ ಗ್ರಾಫ್ಟೆಡ್ ಹೆಂಗ್ ಮಾಡ್ತಾರೆ, ಕ್ರಾಸಿಂಗ್ ಹೆಂಗ್ ಮಾಡ್ತಾರೆ ಅಂತ ಅದನ್ನ ಅಲ್ಲಿ ತೋರಿಸ್ತೀನಿ. ಯಾಕಂದ್ರೆ ಇದು ಹೈಟ್ ಇದೆ. ಇದು ಹೆಚ್ಚು ಕಡಿಮೆ 40 ವರ್ಷಕ್ಕೆ. ಸರ್ ಈಗ ನೆಕ್ಸ್ಟ್ ಈಗ ನಾಟಿ ಮಾಡಿ 4 ತಿಂಗಳು ಮೊಳಕೆ ಬರುತ್ತೆ ಸರ್. ಅದು ನೀವು ಸಸಿ ಕೊಡೋದು ರೈತರಿಗೆ? ಸಸಿಗೆ ಕೆಲವರು 4 ತಿಂಗಳು 1 ಅಡಿ ಕೇಳ್ತಾರೆ, 2 ಅಡಿ ಕೇಳ್ತಾರೆ, 3 ಅಡಿ, 4 ಅಡಿ, 10 ಅಡಿವರೆಗೂ ಕೆಲವರು ಕೇಳ್ತಾರೆ. ಯಾವ ಸೈಜ್ ಬೇಕೋ ಆ ಸೈಜ್ ಕೊಡ್ತೀವಿ. ರೇಟ್ ಎಲ್ಲ ಒಂದೇ. 10 ಫೀಟ್ ಬೇಕು ಅಂತಂದ್ರೆ ಅದು ನಾವು ಕವರ್ ಅಲ್ಲೇ ಬೆಳೆಸಿರೋದು 2 ವರ್ಷ ಆಗಿರುತ್ತೆ. ಹಂಗಂದ ಅದು ರೇಟ್ ಜಾಸ್ತಿ ಆಗುತ್ತೆ. ಬಟ್ ಏನ್ ನೀವು ಸಣ್ಣ ಸಸಿ ಎಲ್ಲ ಒಂದೇ ರೇಟ್ ಸರ್.
ಸರ್ ಈಗ ಮರಗಳಿಗೆಲ್ಲ ನಂಬರ್ ಹಾಕಿದ್ರಲ್ಲ ಅದು ಏನಂತ sir? ಅದು ಡಾರ್ಫ್ ಮಲೇಷಿಯನ್ ಡಾರ್ಫ್ ಇಷ್ಟು ಗಿಡ ಅಂತ, ಹಾ. ಎಲ್ಲೋ ಇಷ್ಟಿದೆ, ಮತ್ತೆ ಟಿಪ್ ಟು ಟಾಲ್ ಇಷ್ಟಿದಾವೆ, ಎಲ್ಲ ಕೌಂಟ್. ಈಗ ಟಿಪ್ ಟು ಟಾಲ್ ಅಂದ್ರೆ ಏನ್ ಸರ್ ಅದು? ಟಿಪ್ ಟು ಟಾಲ್ ಅಂತ ಅದು ಮಾಮೂಲಿ ಟಾಲ್ ವೆರೈಟಿ. ಅದು ಟಾಲ್ ಇರುತ್ತೆ, ಅದು ಕೊಬ್ಬರಿಗೂ ಬರುತ್ತೆ, ಕೊಬ್ಬರಿ ಎಲ್ಲಿ ಎರಡಕ್ಕೂ ಬರುತ್ತೆ. ನಾವ್ ಗಿಡ ನಾಟಿ ಮಾಡಿ ಕೆಲವ್ರದ್ದು 4 ವರ್ಷ ಬರುತ್ತೆ ಕ್ರಾಪ್, ಕೆಲವ್ರದ್ದು 6 ವರ್ಷ, ಕೆಲವ್ರದ್ದು 8 ವರ್ಷವರೆಗೂ ಬರುತ್ತೆ. ಆತರ ಟಾಲ್ ವೆರೈಟಿ. ಅದು ಟಾಲ್ ವೆರೈಟಿ, ಹೈಟ್ ಹೋಗುತ್ತೆ, ಬಹಳ ಹೈಟ್ ಹೋಗುತ್ತೆ. ಇವೆಲ್ಲ ಡಾರ್ಫ್ ಏನಾದ್ರೆ ಹೈಟ್ ಹೋಗಲ್ಲ, ಅವೆಲ್ಲ ಯೆಲ್ಲೋ ಕಲರ್ ಗಿಡದಲ್ಲಿ. ಮತ್ತೆ ಇದೆಲ್ಲ ಗ್ರೀನ್ ನೋಡಿ, ಇದಷ್ಟು ಗ್ರೀನ್. ಮತ್ತೆ ಇದರಲ್ಲಿ ಮಿಕ್ಸ್ ಇದೆ ಎಲ್ಲ ಕಲರ್ಸ್. ಅದು ಗ್ರೀನ್ ಮಾತ್ರ ಇಲ್ಲಿ ನಮ್ಮ ಸಪರೇಟ್ ಈಗ ನಂಬರ್ ಏನಕ್ಕೆ ಹಾಕಿದ್ವಿ ಅಂದ್ರೆ ಅದೇ ಕಲರ್ಸ್. ಈಗ ಮಲೇಷಿಯನ್ ಡಾರ್ಕ್ ಗ್ರೀನೇ ಒಂದ್ ಹತ್ರ ಇಟ್ಟಿದೀವಿ. ಇದೆಲ್ಲ ನಿಮ್ಗೆ ಏನು ಇದು ನೋಡ್ತಿದ್ರ, ಇದೆಲ್ಲ ಡಾರ್ಫ್ ಅಲ್ಲಿ ಎಲ್ಲೋ ಡಾರ್ಫ್ ಅಲ್ಲಿ ಎಲ್ಲೋ MGD ಅಂತ, MGD ಮಲೇಷಿಯನ್ ಡಾರ್ಕ್ ಗ್ರೀನ್. ಸೊ ಟೋಟಲ್ ಎಷ್ಟು ವೆರೈಟಿ ಇದೆ ಸರ್ ಇದರಲ್ಲಿ? ಇದರಲ್ಲಿ 5 ವೆರೈಟಿ ಇದೆ ನಮ್ಮಲ್ಲಿ. ನಮ್ಮಲ್ಲಿ 5 ವೆರೈಟಿ ಇದೆ. ಮಲೇಷಿಯನ್ ಡಾರ್ಕ್ ಗ್ರೀನ್ ಇದೆ, ಯೆಲ್ಲೋ ಇದೆ, ರೆಡ್ ಇದೆ, 3 ಕಲರ್ ಆಯ್ತಾ. ಮತ್ತೆ DNT ಇದೆ, ಮತ್ತೆ ಟಿಪ್ ಟು ಟಾಲ್ ಇದೆ, ಮತ್ತೆ ಗಂಗಾ ಬೋಂಡಮ್. ಸರ್ ಈಗ ರೈತರು ಈಗ ಎಕ್ಸ್ಪ್ರೆಷನ್ ನಾಟಿ ಮಾಡೋ ಅಂತಾರ ಯಾವ ತಳಿ ಜಾಸ್ತಿ ಹೋಗ್ತಾ ಇದಾರೆ ಸರ್? ಈಗ ಮುಂಚೆ ಟಿಪ್ ಟು ಟಾಲ್ ತಾನಿದ್ರು, ಮತ್ತೆ ಅದು ಟಿಪ್ ಟು ಟಾಲ್ ಬಹಳ ವರ್ಷ ಆಗುತ್ತೆ, ಮತ್ತೆ ಸೈಜು ಸ್ವಲ್ಪ ಕಡಿಮೆನೆ. ಈಗ ಡಾರ್ಫ್ ಅಂಡ್ ಟಾಲ್ ಮಾಡಿದ್ವಿ. ಅದೇ ಕ್ರಾಸಿಂಗ್ ನಿಮ್ಗೆ ಯಾವ ತರ ಅಂತ ತೋರ್ಸಿನಿ. ಡಾರ್ಫ್ ಅಂಡ್ ಟಾಲ್ ಅಲ್ಲಿ ಸೈಜ್ ಚೆನ್ನಾಗ್ ಬರುತ್ತೆ, ಅದು ಸೇಲಿಂಗ್ ಜಾಸ್ತಿ ಇದೆ ಈಗ. ಮತ್ತೆ ಅದು ಮಲೇಷಿಯನ್ ಡಾರ್ಕ್ ಗ್ರೀನ್ ಏನಾಗುತ್ತೆ ಅಂದ್ರೆ ಬರೀ ಎಲ್ಲಿರಿಗೆ ಮಾತ್ರ. ಈಗ ಅದು ಕೊಬ್ಬರಿ ಆಗಲ್ಲ, ಪೇಪರ್ ಗಂಜಿ ಸುಮ್ನೆ, ಅದು ಕೊಬ್ಬರಿ ಆಗಲ್ಲ, ವೇಸ್ಟ್. ಹಂಗಾಗಿ ಅದು ಇದು 2 ತರ ಬರುತ್ತಲ್ಲ, ಹಂಗಾಗಿ DNT ಜಾಸ್ತಿ ಕೇಳ್ತಿದೆ. ಅದು DNT ಎಷ್ಟು ವರ್ಷಕ್ಕೆ ಇದಾಗುತ್ತೆ ಸರ್? ಅದು DNT ನಿಮ್ಗೆ 2 ವರ್ಷ 8 ತಿಂಗಳಿಗೆ ಕೆಲವರದ್ದು ಬಂದಿದೆ, ಕೆಲವರದ್ದು 3 ವರ್ಷ, ಕೆಲವರದ್ದು 3 ವರ್ಷನೂ ಆಗಿದೆ. ಯಾಕಂದ್ರೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್. ನಿಮ್ಗೆ 2 ವರ್ಷ 8 ತಿಂಗಳಿಗೆ ಪಕ್ಕಾಗ ಬರುತ್ತೆ. ಮತ್ತೆ ಅದನ್ನ ಏನ್ ಪೋಷಕ ಮಾಡ್ಬೇಕಂದ್ರೆ, ನೀವು 2 ಅಡಿ ಗುಂಡಿ ಹೊಡೆದು ಅದಕ್ಕೆಲ್ಲ ಗೊಬ್ಬರ, ದನಿ ಗೊಬ್ಬರ ಇಲ್ಲ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಹಾಕ್ಬೋದು, ಏನಾಗಲ್ಲ. ಅದನ್ನ ಹಾಕಿ 1 ಕಿಲೋ ಗ್ರಾವೆಲ್ ಸಾಲ್ಟ್ ಹಾಕ್ಬಿಟ್ರೆ ಆತರ ಮೇಂಟೈನ್ ಮಾಡ್ಬೇಕು. ಆಮೇಲೆ ನೀವು ಡ್ರಿಪ್ ನಮ್ದು ನೋಡಿರ ಪೈಪ್ ಯಾವ ತರ ಮಾಡಿದ್ವಿ ಅಂತ, 1/2 ಇಂಚ್ ಪೈಪ್ ಹಾಕಿ ಸುತ್ತೂರ ನೀರು ಒಂದ್ ಪಾತಿ ತರ ಮಾಡಿದ್ರೆ ಚೆನ್ನಾಗಿ. ನಮ್ ಸೈಡ್ ಏನು ಯಾವಾಗ್ಲೂ ಹಾಕ್ತಾರೆ ನೀರು, ಮೇಂಟೈನ್ ಮಾಡ್ಬೇಕು ಮೈನ್. ಕೆಲವರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಕೆಲವರು ಅದೇ ಏನ್ ನಮ್ದು 5 ವರ್ಷ ಆದ್ರೂ ಇನ್ನ ಕ್ರಾಪ್ ಬಂದಿಲ್ಲ ಅಂತ ಕೆಲವರು ಏನಕ್ಕಂದ್ರೆ ಮೇಂಟೆನೆನ್ಸ್ ಇರಲ್ಲ. ನಾವು ನೋಡಿ ಸರ್, ಇಲ್ಲಿ ಬರೇ ತೆಂಗಿನ ತೋಟಗಳೇ ವಿಪರೀತ ಇದಾವೆ. ಹೌದು, ನೋಡ್ಬೋದು, ಬರೀ ಬಹಳ ಇದಾವೆ ನರ್ಸರಿ. 80 ಎಕರೆ ಪ್ಲಾಟ್ ಅಲ್ಲಿ ಅಂದ್ರೆ ನಮಗೆ ಸೋಜಿ ಆಗಿಬಿಡ್ತದೆ. ನೀವು ಕಾಯಿ ಮತ್ತೆ ಈ ಕಾಯಿ ಇದ್ರಲ್ಲಿ ಇದೆಲ್ಲ ವೇಸ್ಟ್ ಕಾಯಿ, ಇದೆಲ್ಲ ಏನಕ್ಕೂ ಬರಲ್ಲ. ಇದು ಕೊಬ್ಬರಿಗೆ ಮಾತ್ರ ಮಾರೋದಷ್ಟೇ, ಗಿಡಕ್ಕೆ ಹಾಕಲ್ಲ ನಾವು. ಏನಿದೆ ಎಲ್ಲ ಕೊಬ್ಬರಿಗೆ ಮಾತ್ರ ಹೋಗುತ್ತೆ ಅಷ್ಟೇ. ಇದರಲ್ಲಿ ಕ್ರಾಸ್ ಆಗಿಲ್ಲದ್ದು ಇವೆಲ್ಲ ಕ್ರಾಸ್ ಆಗ್ಲತ್ತ ಸರ್. ಇಲ್ಲಿ ನೋಡಿ, ಇದು ಕ್ರಾಸ್ ಆಗಿರೋದು, ಇದು ಆಲ್ರೆಡಿ. ಇದು ಏನ್ ಸಿಂಗಲ್ ಪೀಸ್ ಇದ್ ಮಾಡಿದ್ವಿ ನಾವು, ಇದೆಲ್ಲ ಆಲ್ರೆಡಿ ಕ್ರಾಸ್ ಆಗಿದೆ. ಇದೆಲ್ಲ ಸಿಂಗಲ್ ಮಾಡಿರೋದು. ಈ ಕಲರ್ ಬರುತ್ತೆ, ಈ ಕಲರ್ ಚೇಂಜ್ ಆಗುತ್ತೆ, ರೆಡ್ ಸ್ವಲ್ಪ ರೆಡ್ಡಿಶ್ ಬರುತ್ತೆ ಬ್ಯಾಕ್ ಸೈಡ್ ಅಂದ್ರೆ ಆಲ್ರೆಡಿ ಕ್ರಾಸ್ ಆಗಿದೆ ಅಂತ. ಹೌದು, ಇದು ಆಲ್ರೆಡಿ ಕ್ರಾಸ್ ಆಗಿ 1 ತಿಂಗಳಾಗಿದೆ. ಮತ್ತೆ ಅಲ್ಲಿ ಈಗ ರೀಸೆಂಟ್ ಆಗಿ ಕ್ರಾಸ್ ಮಾಡ್ಬೇಕು. ಈಗ ಆಲ್ರೆಡಿ ಬಂದಿದೆ ಅದು ಮದರ್ ಪ್ಲಾಂಟ್. ಇದು ಹೆಂಗೆ ಜೆಂಟ್ಸ್ ಮೇಲು ಫಿಮೇಲ್ ಯಾವ ತರ ಅನ್ನೋದು ಈಗ ನಿಮ್ಗೆ ತೋರಿಸ್ತೀನಿ. ವೀಕ್ಷಕರೇ ನೋಡ್ಬೋದು ಈಗ ಯಾವ ತರ ಆಗುತ್ತೆ ಅನ್ನೋದು, ಕ್ರಾಸಿಂಗ್ ಯಾವ ತರ ಮಾಡ್ತಾರೆ ಅನ್ನೋದು ತೋರಿಸ್ತಾರೆ. ಇದು ಮದರ್. ಇದು ಕಾಯಿ ಬಿಟ್ಟಿತ್ತಲ್ಲ ಸರ್, ಇದು ಮದರ್. ಇದು ಮೇಲ್, ಇದು ಫಿಮೇಲ್ ಅಲ್ಲಿ ಕಾಯಿ ಬರುತ್ತೆ. ಇದು ಮೇಲ್ ಅಲ್ಲಿ ಬರಲ್ಲ, ಸರಿನಾ? ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಟ್ ಮಾಡ್ತೀವಿ. ಇಲ್ಲಿ ಕಟ್ ಮಾಡಿಬಿಟ್ಟು ಇದು ಟಾಲ್ ವೆರೈಟಿ ಇರುತ್ತಲ್ಲ, ಟಾಲ್ ವೆರೈಟಿನ ಇದಕ್ಕೆ ಸೇಮ್ ಇದೆ. ಇದು ಬಂದು ಗ್ರೀನ್ ಮಲೇಷಿಯನ್ ಡಾರ್ಕ್, ಇದು ಯೆಲ್ಲೋ ಕಲರ್. ಈ ಯೆಲ್ಲೋದಕ್ಕೆ ಮತ್ತೆ ಗ್ರೀನ್ ಗೆ 2 ಮಿಕ್ಸ್ ಮಾಡ್ತೀವಿ. ಇಲ್ಲಿ ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಮಾಡ್ಬಿಟ್ಟು ಕೆಮಿಕಲ್ ಹಾಕಿ, ಇದು ಆಯಿಲ್ ಬರುತ್ತೆ, ಲಿಕ್ವಿಡ್ ಬರುತ್ತೆ, ಆ ಲಿಕ್ವಿಡ್ ಹಾಕಿ ಕವರ್ ಹಾಕಿದ್ರೆ ನೀರಲ್ಲಿ ನೆನೆಸಿ, ನೀರು ಇರುತ್ತೆ, ಅದರಲ್ಲಿ ವಾಟರ್ ಇರುತ್ತೆ, ಮತ್ತೆ ಅದು ಗ್ರಾಫ್ಟೆಡ್ ಆಗುತ್ತೆ. ಆ ಗ್ರಾಫ್ಟೆಡ್ ಆಗಿರೋದು ನೋಡಿ, ಇದ್ರಲ್ಲಿ ಆಗಿದೆ ನೋಡಿ ಆಲ್ರೆಡಿ. ಇದು ಮಾಡ್ಬೇಕೀಗ. ಈಗ ಆಲ್ರೆಡಿ ಇದು ಮಾಡಿದ್ವಿ, ಇದಾಗಿದೆ ಆಲ್ರೆಡಿ ಆಗಿದೆ ಸರ್. ನೋಡಿ, ಈ ಕಲರ್ ಚೇಂಜ್ ಆಗುತ್ತೆ ನಾವಲ್ಲಿ. ಕಲರ್ ಚೇಂಜ್ ಇದಾಗಿದೆ. ಸಿಂಗಲ್ ಏನಿತ್ತು ಇದೆಲ್ಲ ಆಲ್ರೆಡಿ ಆಗಿದೆ. ಆಗಿರೋದು. ಇದನ್ನ
ಒಂದು 6 ಮಂತ್ಸ್ ಆದ್ಮೇಲೆ ಕೆಳಗಡೆ ಬೀಳುತ್ತಲ್ಲ, ಬೀಳುತ್ತೆ ಈಗ ಈ ಡಿಸೆಂಬರ್ ಅಲ್ಲಿ ಬೀಳುತ್ತಿದ್ದು, ಸರ್. ಈ ಡಿಸೆಂಬರ್ ಅಲ್ಲಿ ತಗೊಂಡು ಮತ್ತೆ ಈಗ ಆ ತರ ಪ್ಲಾಂಟೇಶನ್ ಮಾಡಿ ರೆಡಿ ಮಾಡಿ. ಸರ್ ಇದು ಎಷ್ಟು ವರ್ಷದ ಸಸಿ ನೀವು ಕ್ರಾಸಿಂಗ್ ಮಾಡ್ತೀರಿ ಸರ್? 15ರಿಂದ 18 ವರ್ಷದ ಗಿಡದಲ್ಲಿ ಕ್ರಾಸ್ ಮಾಡ್ತೀವಿ. 15 ಈ ಹೈಬ್ರಿಡ್ ಮಾತ್ರ. ಹೈಬ್ರಿಡ್ ನಾಟಿ ಎಲ್ಲ 35 ವರ್ಷ 40 ವರ್ಷದ ಗಿಡದಲ್ಲಿ ಕ್ರಾಸ್ ಮಾಡ್ತೀರಿ. ಬಟ್ ನಾಟಿಯಲ್ಲೇ ಕ್ರಾಸ್ ಮಾಡಲ್ಲ. ಈ ಹೈಬ್ರಿಡ್ ಮಾತ್ರ ಬೇಕಾಗಿರೋದು ಮಾತ್ರ ಕ್ರಾಸಿಂಗ್ ಮಾಡ್ತೀರಿ. 15 ವರ್ಷದ ಮೇಲೆ ಆದ್ರೆ ಎಲ್ಲ ಮರ ಹತ್ತಿ ಕಟ್ ಮಾಡಿ ಆತರ ಕ್ರಾಸಿಂಗ್ ಎಲ್ಲ ಮಾಡ್ತಾರೆ ಸರ್. ಈಗ ಇಲ್ಲಿ ಕ್ರಾಸಿಂಗ್ ಮಾಡಿರ್ತಕ್ಕಂಥ ವ್ಯವಹಾರ ಇದೆ ಸರ್? ಕ್ರಾಸಿಂಗ್ ಮಾಡಿ ಇದೆಲ್ಲ ಕ್ರಾಸಿಂಗ್ ಆಗಿದೆ. ಮತ್ತೆ ಇಲ್ಲಿ ನೋಡಿ, ಇದರಲ್ಲಿ ಕ್ರಾಸಿಂಗ್ ಆಗಿದೆ. ಇದು ನಿಮ್ಗೆ ಬಂದು 38 ವರ್ಷ ಗಿಡ. ಇದು 38 ವರ್ಷ ಇವೆಲ್ಲ ಏನಿದೆ 38 ವರ್ಷ ಗಿಡ. ಇದು ಎಲ್ಲೋ, ಇದು ರೆಡ್, ಇದು ಎಲ್ಲೋ, ಇದು ನೋಡಿ ಎಲ್ಲೋ, ಇದೆಲ್ಲ ಕ್ರಾಸಿಂಗ್ ಆಗಿದೆ. ಇದು ಡಿಸೆಂಬರ್ ಅಲ್ಲಿ ಬೀಳುತ್ತೆ. ಈ ಕಾಯಿ ಡಿಸೆಂಬರ್ ಬೀಳುತ್ತಾ? ಡಿಸೆಂಬರ್ ಬಿದ್ದಿರೋದು ಮಾತ್ರ ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ತೀವಿ. ಟೋಟಲ್ ನೀವು ವರ್ಷಕ್ಕೆ ಎಷ್ಟು ಸಸಿ ಮಾಡ್ತೀರಿ ಸರ್ ನೀವು? ಟೋಟಲ್ ನಮ್ದು ಒಂದೊಂದು ವೆರೈಟಿ 2 ರಿಂದ 3 ಲಕ್ಷ ಹೋಗುತ್ತೆ. ಒಂದೊಂದು ವೆರೈಟಿ 2 ರಿಂದ 3. ಈಗ ಟಾಲ್ ಜಾಸ್ತಿ ಹೋಗೋದು ಮುಂಚೆ, ಈಗ ಟಾಲ್ ಹೋಗ್ತಿಲ್ಲ. ಈಗ DNT ಜಾಸ್ತಿ ಹೋಗ್ತದೆ. DNT ದಲ್ಲಿ ಆ ಕಲರ್ ಇದೆ ನೋಡಿ, ಅದೇ DNT ಅಂದ್ರೆ ಸರ್. ಈಗ ಅದು 38 ವರ್ಷ ಆಗಿದೆ ನೋಡಿ. ಅದು 38 ವರ್ಷ ಸರ್. ಈಗ ಕೆಲವೊಬ್ಬೊಬ್ರು ಕಾಯಿ ಸೈಜ್ ಬರೋದ ಅಂತಾರೆ, 8 ವರ್ಷ 9 ವರ್ಷ ಆದ್ಮೇಲೆ. ಅದಕ್ಕೆ ಏನ್ ಹೇಳ್ತೀರಿ ಸರ್ ನೀವು? ಕಾಯಿ ಸೈಜ್ ಬರೋದಿಲ್ಲ ಅಂದ್ರೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಇರುತ್ತೆ. ಅಷ್ಟು ಬಿಟ್ರೆ ಕಾಯಿ ಸೈಜ್ ಬರ್ಲೇಬೇಕು. ನಾವು ಗೊಬ್ಬರ ಹಾಕಿದೀವಿ ಅಂತಂದ್ಮೇಲೆ ಕಾಯಿ ಸೈಜ್ ಬಂದೇ ಬರುತ್ತೆ. ಇಲ್ಲಿ ಹೆಂಗಿದೆ, ಮತ್ತೆ ಇಲ್ಲಿ ಬರ್ರಿ, ಈ ಕಡೆ ಸೈಜ್ ಬರುತ್ತೆ ನೋಡಿ. ಇವೆಲ್ಲ ಸೈಜ್ ಬರುತ್ತೆ ನೋಡಿ. ಇದ್ರಲ್ಲಿ ನೋಡಿ ಸೈಜ್ ಇದೆ ಸರ್. ಇದು 22 ವರ್ಷ ಆಗಿದೆ. ಸೈಜ್ ನೋಡಿ ಹೆಂಗಿದೆ. ಈಗ ಸೈಜ್ ಬರೋದಕ್ಕೆ ಏನ್ ಪೋಷಣೆ ಮಾಡ್ಬೇಕು? ಸೈಜ್ ಬರ್ಬೇಕಂದ್ರೆ ಗೊಬ್ಬರ ನೀರು ಯಾವ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, 3ರಲ್ಲಿ ಯಾವ್ದನ್ನ ಹಾಕಬಹುದು. ಸರ್ಕಾರಿ ಗೊಬ್ಬರ ಬೇಡ. ಸರ್ಕಾರಿ ಗೊಬ್ಬರ ಏನಾಗುತ್ತೆ ಅಂದ್ರೆ ಇವತ್ತು ಹಾಕಿ ಒಂದು ವಾರಕ್ಕೆ ಚೆನ್ನಾಗಿ ಗಿಡ ಗ್ರೋತ್ ಬರುತ್ತೆ, ಮತ್ತೆ ಡಲ್ ಆಗುತ್ತೆ. ಅಷ್ಟು ಫುಡ್ ಕೊಡ್ಬೇಕು ಅದಕ್ಕೆ. ಅದೇ ದನಿ ಗೊಬ್ಬರ, ಕುರಿ ಗೊಬ್ಬರ ಆದ್ರೆ 4 ತಿಂಗಳಾದ್ರೂ ಏನಾಗಲ್ಲ. ಈ ಸರ್ಕಾರಿ ಗೊಬ್ಬರ ಏನಾದ್ರೆ ಒಂದು ವಾರ 10 ದಿನ ಇರುತ್ತೆ, ಫುಡ್ ಎಲ್ಲ ಖಾಲಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ಬೇಕಲ್ಲ ಅದಕ್ಕೆ. ಅದೇ ದನಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಈ ತರ ಹಾಕಿದ್ರೆ 6 ತಿಂಗಳಾದ್ರೂ ಗೊಬ್ಬರ ಇರುತ್ತೆ ಅದಕ್ಕೆ. ಪ್ರತಿ ದಿನಾನು ಪೌಷ್ಟಿಕ ಬರ್ತಾ ಇರುತ್ತೆ ಅದಕ್ಕೆ. ಮತ್ತೆ ಅದಕ್ಕೆ ಸಾಲ್ಟ್ ಹಾಕ್ಬೇಕು 1 ಕಿಲೋ. ಎಷ್ಟು ಪ್ರತಿ 4 ಮಂತ್ಸ್ 130 ಗೊಬ್ಬರ, ಮತ್ತೆ 1 kg ಸಾಲ್ಟ್ ಹಾಕಿ, ಮತ್ತೆ ಡೈಲಿ 1 ಅವರ್ ವಾಟರ್. ಬೇಸಿಗೆ ಟೈಮಲ್ಲಿ ಎಂತ ಟೈಮಲ್ಲಿ 1 ಅವರ್ ವಾಟರ್ ಕೊಟ್ಟದಷ್ಟು ಗ್ರೋತ್ ಚೆನ್ನಾಗ್ ಬರುತ್ತೆ. ಮತ್ತೆ ಈ ಸೈಜ್ ಬರುತ್ತೆ. ಮತ್ತೆ ಇದಕ್ಕೆ ಒಂದು ಡಿಸೀಸ್ ಬರುತ್ತೆ, ವೈಟ್ ಫ್ಲೈ ಇಲ್ಲ ಮಸಿ ಇಂಥವೆಲ್ಲ. ಇದೆಲ್ಲ ನೀಮ್ ಆಯಿಲ್ ಹೊಡೆದ್ರೂ ಹೋಗುತ್ತೆ. ಸರ್ ಈಗ ಕಾಯಿ ಒಂಥರ ರೋಗದ ತರ ಬರ್ತದಲ್ಲ, ಅದೆಲ್ಲ ಏನಕ್ಕೆ ಬರುತ್ತೆ ಅಂದ್ರೆ ಮೇಂಟೆನೆನ್ಸ್. ಈಗ ಇಲ್ಲಿ ನೋಡಿ ಗರಿ ಹೆಂಗಿದೆ. ಈ ತರ ಡಿಸೀಸ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ನೀಮ್ ಆಯಿಲ್ ಸ್ಪ್ರೇ ಮಾಡಿಬಿಟ್ರೆ ಆತರ ಬರಲ್ಲ. ಆತರ ಕಾಯಿನು ನಿಮ್ಗೆ ಗಜ್ಜಿ ಆತರ ಬರುತ್ತಲ್ಲ, ಅದೇನ್ ಬರಲ್ಲ. ಅದು ನಿಮ್ಗೆ ಬೇಕು ಅಂತ ಆತರ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಕಾಪರ್ ಸಲ್ಫೇಟ್ ಮೈಲ್ತುತ್ತು 5 ಗ್ರಾಮ್ ಹಾಕಿದ್ರೆ ನೀರಲ್ಲಿ ಎಲ್ಲಿ ಬೀಳುತ್ತೆ ಅಲ್ಲಿ ಹಾಕಿಬಿಟ್ರೆ ಆ ತರದ್ ಬರೋದಿಲ್ಲ. ಅದು ಕ್ಯಾಂಕರ್ ಅಂತ. ಆ ಕ್ಯಾಂಕರ್ಗೆ ಕಾಪರ್ ಸಲ್ಫೇಟ್ ಅಂದ್ರೆ ಮೈಲ್ತುತ್ತು 5 ಗ್ರಾಮ್ ಒಂದು ಗಿಡಕ್ಕೆ ಹಾಕ್ಬಿಟ್ರೆ ಆ ತರ ಬರೋದೇ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡ್ಬೋದು, ಇವ್ರದ್ದು ಸ್ವಲ್ಪ ಚಿಕನಿ 80 ಎಕರೆಯಲ್ಲಿ ಪ್ಲಾಂಟೇಶನ್ ಇದೆ. ಪ್ಲಾಂಟೇಶನ್ ಅಲ್ಲಿ ಯಾವ್ಯಾವ ವೆರೈಟಿ ಯಾವ್ಯಾವ ತರ ಮಾಡ್ತಾರೆ, ಯಾವ ತರ ಕ್ರಾಸಿಂಗ್ ಮಾಡ್ತಾರೆ ಅನ್ನೋದು ಎಲ್ಲವನ್ನು ತಿಳಿಸಿದ್ದಾರೆ. ಮತ್ತೆ ಯಾಕೆ ಕಾಯಿ ಸೈಜ್ ಬರಲ್ಲ ಅನ್ನೋದಕ್ಕೂ ಹೇಳಿದ್ದಾರೆ. ಮತ್ತೆ ಇದು ನಾವು ಕೆಲವೊಬ್ಬೊಬ್ರು ತೋಟದಲ್ಲಿ ರೋಗ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೂ ಸತಿಗೂ ಹೇಳಿದ್ದಾರೆ. ಏನು ಸ್ಪ್ರೇ ನೀಮ್ ಆಯಿಲ್ ಅಂತ ಬರುತ್ತೆ, ಅದು ಸ್ಪ್ರೇ ಮಾಡಿದ್ರೆ ಸಾಕು. ದೊಡ್ಡವಾದಾಗ ಅದ 5 ಗ್ರಾಮ್ ಏನ್ ಸರ್ ಅದು ಕಾಪರ್ ಸಲ್ಫೇಟ್ ಮೈಲ್ತುತ್ತು ಅಂತಂದು ಅದನ್ನ ಬುಡಕ್ ಹಾಕ್ಬೇಕು. ನೀರ್ ಎಲ್ಲಿ ಬೀಳುತ್ತಾ ನೀರ್ ಬೀಳೋ ಜಾಗದಲ್ಲಿ 10 ಗ್ರಾಮ್ ಹಾಕಿದ್ರೆ ಆತರ ಬರೋದಿಲ್ಲ. ಆತರ ರೋಗ ಕಂಟ್ರೋಲ್ ಆಗುತ್ತೆ ಅಂತಾರೆ. ಹಾಗಾಗಿ ಒಳ್ಳೆ ಬರಲ್ಲ ಅಂತ ಒಳ್ಳೆ ವಿಷಯ ಹೇಳಿದ್ದಾರೆ.